ಇಡೀ ದೇಶದಾದ್ಯಂತ ಮಳೆರಾಯನ ಅಬ್ಬರ ಭಾರಿ ಬೋರ್ಗರಿತಾ ಇದೆ, ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಅಸ್ಸಾಂ, ಕೇರಳದಲ್ಲಿ 7-8 ಜನ ಈಗಾಗಲೇ ಮೃತಪಟ್ಟಿದ್ದಾರೆ, 8 ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ಜನ. ಮೊನ್ನೆ ಒಂದು ಸೇತುವೆ ಪ್ರಕರಣದಲ್ಲಿ ಅನೇಕ ಜನ ಮೃತಪಟ್ಟಿದ್ದು ನೋಡಿದ್ವಿ, ಕಾರ್ಮಿಕರೆಲ್ಲ ಮೃತಪಟ್ಟರು. ಒನ್ಸ್ ಅಗೇನ್ ಕೇರಳಂನಲ್ಲಿ ಅಹಿತಕರ ಘಟನೆಗಳೆಲ್ಲ ಸಂಭವಿಸ್ತಾ ಇದೆ. ಈ ಹಲವು ರಾಜ್ಯಗಳಲ್ಲಿ ಒಂದು 92 ಜನ ಮಳೆಯ ಕಾರಣಗಳಿಗಾಗಿ ಇದೀಗ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಕರ್ನಾಟಕದ ಮಲೆನಾಡು, ಕರಾವಳಿ ಭಾಗ, ಉತ್ತರ ಒಳನಾಡು ಪ್ರದೇಶ ಇಲ್ಲೆಲ್ಲವೂ ಕೂಡ ಮಳೆಯ ಭಾಗ ಸ್ವಲ್ಪ ಹೆಚ್ಚಳ ಆಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಎನ್ನುವಂಥ ವಿಚಾರ. ಇವೆಲ್ಲದರ ಜೊತೆಗೆ ರಾಜ್ಯದ ಜಲಾಶಯಗಳ ಪ್ರಮಾಣ ಏನಿದೆ ಡೀಟೇಲ್ಸ್ ನೋಡೋಣ. ದೇಶದ 4 ರಾಜ್ಯಗಳಲ್ಲಿ ಜಲಪ್ರಳಯ ಆಗಿದೆ, 92 ಜನ ಮೃತಪಟ್ಟಿದ್ದಾರೆ. ಮುಂಗಾರು ಆರ್ಭಟಕ್ಕೆ ಅಸ್ಸಾಂ, ಕೇರಳ, ಗುಜರಾತ್, ಛತ್ತೀಸ್ಗಢದಲ್ಲಿ ಭೀಕರವಾಗಿ ಪ್ರವಾಹ ಆಯಿತು. ಮಳೆ ಮತ್ತು ಪ್ರವಾಹ ಸಂಬಂಧಿತ ಅನಾಹುತಗಳಿಂದ ದೇಶದಾದ್ಯಂತ ಮೃತಪಟ್ಟವರ ಸಂಖ್ಯೆ 92ಕ್ಕೆ ಏರಿಕೆಯಾಗಿದೆ. ಅಸ್ಸಾಂನಲ್ಲಿ ಪ್ರವಾಹ ಮುಂದೆ ಹೆಂಗೆ ಸಿಕ್ಕಾಕೊಂಡಿದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದ್ವಿ. 82 ಜನ ಅಲ್ಲೇ ಅತಿ ಹೆಚ್ಚು ಮೃತಪಟ್ಟಿರೋದು. ಶಿವಸಾಗರ ಸೇರಿದಂತೆ 5 ಜಿಲ್ಲೆಗಳ 1.92 ಲಕ್ಷ ಜನರಿಗೆಲ್ಲ ಸಂಕಷ್ಟ ಆಗಿಬಿಟ್ಟಿದೆ. ಆ ಸುದ್ದಿಗಳು, ಆ ವರದಿ ರಕ್ಷಣೆಗಾಗಿ ಅವರು ಗೋಗರಿತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಕೇರಳದಲ್ಲಿ 8 ಜನ ಮೃತಪಟ್ಟಿದ್ದಾರೆ. ಮಲೆನಾಡಿನ ಪಂಪಾ ನದಿ ಉಕ್ಕಿ ಹರಿದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಪ್ರವಾಹ ಪೀಡಿತ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ 1,600 ಕೋಟಿ ರೂಪಾಯಿಗೆ ಅಧಿಕ ತುರ್ತು ಪರಿಹಾರವನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಇದು 92 ಜನ ಮೃತಪಟ್ಟಿರೋದು. ಇವೆಲ್ಲದರ ಜೊತೆಗೆ 1997ರ ಮುಂಗಾರು ಪವಾಡ ಮರುಕಳಿಸುತ್ತಾ ಅನ್ನೋ ಪ್ರಶ್ನೆ. ಎಲ್ನಿನೋ ಭೀತಿಯ ನಡುವೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ IDOD ಅಂತ ನಾವೆಲ್ಲ ಅದ್ರ ಬಗ್ಗೆ ಮಾತನಾಡಿದ್ವಿ. ಇದು ಧನಾತ್ಮಕವಾಗಿದ್ದಾಗ ಏನಾಗುತ್ತೆ, ಋಣಾತ್ಮಕವಾಗಿದ್ದಾಗ ಏನಾಗುತ್ತೆ ಮತ್ತು ತಟಸ್ಥವಾಗಿದ್ದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ IOD ಬಗ್ಗೆ ನಾವೆಲ್ಲ ಮಾತನಾಡಿದ್ವಿ. ಇದೀಗ ಇದು ಪಾಸಿಟಿವ್ ಆಗಿದೆ ಎನ್ನುವಂಥ ಸುದ್ದಿಗಳು. ಅಂದರೆ 97ರಲ್ಲಿ ಪಾಸಿಟಿವ್ ಆಗಿತ್ತು, ನಮಗೆಲ್ಲ ಮಳೆ ಬಂದುಬಿಟ್ಟಿತ್ತು. ಇದೀಗ ತಟಸ್ಥವಾಗಿದ್ದು ಸೆಪ್ಟೆಂಬರ್ ವೇಳೆಗೆ ಇದು ಪಾಸಿಟಿವ್ ಆಗುತ್ತೆ ಅಂತೆಲ್ಲ ವರದಿಗಳು ಬಂದಿತ್ತು. ಹಿಂದೂ ಮಹಾಸಾಗರದ ಉಷ್ಣಾಂಶ ಬದಲಾವಣೆಯಿಂದ ಮುಂಗಾರು ಚುರುಕಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ದೇಶದಾದ್ಯಂತ ವ್ಯಾಪಕವಾಗಿ ಮಳೆ ಸುರಿಯುತ್ತೆ ಅಂತ ಇದೀಗ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ. ಬರಗಾಲದ ಭೀತಿಯಲ್ಲಿದ್ದಂಥ ರೈತರಿಗೆ ಸದ್ಯಕ್ಕೆ ಹೊಸ ಭರವಸೆ ಮೂಡಿದೆ. ನೋಡೋಣ IOD ವಿಚಾರ ಏನಾಗುತ್ತೆ ಹಿಂದೂ ಮಹಾಸಾಗರದಲ್ಲಿ ಅಂತ. ಇದೀಗ ಮಲೆನಾಡು ಮತ್ತು ಕರಾವಳಿಯಲ್ಲಿ ವರುಣನ ಅಬ್ಬರ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಲ್ಲಿ ಮುಂದಿನ 7 ದಿನ ಭಾರೀ ಮಳೆಯ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಕೊಡಗು ಮಳೆ ಎಫೆಕ್ಟ್ 100 ಅಡಿಯನ್ನು KRS ಗಡಿ ದಾಟಿಬಿಟ್ಟಿದೆ. ಜಲಾಶಯಕ್ಕೆ 32,048 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ರೈತರಲ್ಲಿ ಹರ್ಷ ಸಹಜವಾಗಿ, ಯಾಕೆಂದರೆ ತಮಿಳುನಾಡು ಗಲಾಟೆ, ನಮ್ಮ ಬೆಳೆಗಳಿಗೆ ನೀರು ಬೇಕು ಅಂತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು. ತುಂಗಭದ್ರಾ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇದೆ. ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗಿರೋದು ಇದು ಕರ್ನಾಟಕ. ಇದರ ಜೊತೆಗೆ ಕಾವೇರಿ ವಿವಾದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದು. ಏನಿದೆ ತಾತ್ಕಾಲಿಕ ಬ್ರೇಕ್? ಆಪತ್ಬಾಂಧವವಾಗಿ ಕಬಿನಿ ಜಲಾಶಯ ಕರ್ನಾಟಕದ ಪಾಲಿಗೆ ಇದೀಗ ಸಿಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಕಬಿನಿ ಅಣೆಕಟ್ಟು ಇದೀಗ ಭರ್ತಿಯಾಗ್ತಾ ಇದೆ. ತಮಿಳುನಾಡಿಗೆ 27,000 ಕ್ಯೂಸೆಕ್ ನೀರು ಹರಿತಾ ಇದೆ. ಅದನ್ನು ಅವರಿಗೆ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅನ್ನುವಂಥದ್ದು ಪ್ರಾಧಿಕಾರದಿಂದ ಬಂದಂಥ ಆದೇಶ. ಇವತ್ತು ನಿಸರ್ಗವೇ ಕರ್ನಾಟಕಕ್ಕೆ ಒಂದು ಆಪ್ಷನ್ ಕೊಟ್ಟಿದೆ. ನೋಡಿ, ವಿಪರೀತವಾಗಿ ಮಳೆಯಾಗಿ ಕಬಿನಿ ಜಲಾಶಯ ಭರ್ತಿ ಆಗ್ತಾ ಇರೋದು. 2,784 ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ 2,782.59 ಅಡಿ ನೀರು ಸಂಗ್ರಹ ಆಗಿದೆ. KRS ತುಂಬುವ ಮೊದಲೇ ಕಬಿನಿ ಮುಖಾಂತರ ನೀರು ಹರಿಸಿ ಈ ತಮಿಳುನಾಡು, ಕರ್ನಾಟಕದ ಈ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗಿತ್ತು 2-3 ದಿನಗಳ ಹಿಂದೆ, ಅದಕ್ಕೆ ಸದ್ಯದ ಮಟ್ಟಿಗೆ ಮಳೆ ಆಗ್ತಾ ಇರುವ ಕಾರಣಕ್ಕಾಗಿ ಒಂದು ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಂತಾಗಿದೆ. ಬಿಕಾಸ್ ಅನೇಕ ಜನ ರೈತರೆಲ್ಲ ಹೋರಾಟ ಮಾಡ್ತಾ ಇದ್ರು. ಅದಕ್ಕೆ ಮಳೆರಾಯನೇ ಕೃಪಾ ಕಟಾಕ್ಷ ತೋರ್ತಾ ಇರೋದನ್ನು ನೋಡ್ತಾ ಇದ್ದೇವೆ.